ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಟ್ರಾವೆಲಿಂಗ್ ಫುಡ್ನಲ್ಲಿ ಇರುವಂಥ ಊರು ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಆಗಿರುವಂಥ ತಮಿಳುನಾಡಿನಲ್ಲಿ ಇದ್ದೇವೆ. ನಿಮಗೆಲ್ಲ ಆಲ್ರೆಡಿ ತಮಿಳ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ಮತ್ತೊಂದು ದೈವ ದರ್ಶನ ದೇಗುಲದ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಬರ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿನ ಊರು ಯಾವುದು ಮತ್ತು ಇಲ್ಲಿನ ದೈವ ಯಾವುದು, ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಹೀಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ದೈವಶಕ್ತಿ ಈ ಇತಿಹಾಸವನ್ನು ತಿಳಿಯುತ್ತಾ ಹೋಗೋಣ. ಈ ದಿನ ನಾವು ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯ ಹತ್ತಿರವಿರುವ ಪ್ರಸಿದ್ಧ ಅಂಗಾಳ ಪರಮೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ಇಲ್ಲಿ ದೇವಿಯನ್ನು ವಿಶೇಷವಾಗಿ ಗರ್ಭಿಣಿ ತಾಯಿ ರೂಪದಲ್ಲಿ ಪೂಜಿಸುತ್ತಾರೆ. ಈ ಕ್ಷೇತ್ರವನ್ನು ಜನರು ಪುಟ್ಲೂರು ಅಂಗಾಳಮ್ಮ ದೇವಸ್ಥಾನ ಅಥವಾ ಪುಟ್ಲೂರು ಅಂಗಾಳ ಪರಮೇಶ್ವರಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಈ ಇತಿಹಾಸ ಪುರಾಣ ಕಥೆ ತಿಳಿಯೋದಾದರೆ, ಒಂದು ಪರಮೇಶ್ವರಿಯ ಅವತಾರ. ಕಾಳಭೈರವ ಕಾಲದಲ್ಲಿ ಲೋಕದಲ್ಲಿ ಅಸುರ ಶಕ್ತಿಗಳು ಹೆಚ್ಚಾದಾಗ ಭೂಮಿ ದೇವಿಯ ಪ್ರಾರ್ಥನೆಗೆ ಪ್ರತಿಯಾಗಿ ಪಾರ್ವತಿ ದೇವಿ ಅಂಗಾಳ ರೂಪದಲ್ಲಿ ಪುಟ್ಲೂರಿನಲ್ಲಿ ಅವತರಿಸಿದರು. ಇಲ್ಲಿ ಅವಳು ಶಕ್ತಿಯುಳ್ಳ ಉಗ್ರ ರೂಪದ ಮಾತೆ, ಆದರೆ ತಾಯ್ತನದಿಂದ ಭಕ್ತರ ಆಶೀರ್ವದಿಸುವ ಶಾಂತ ಸ್ವರೂಪದಲ್ಲಿ ಕಾಣಿಸುತ್ತಾಳೆ. ಗರ್ಭಿಣಿ ತಾಯಿ ರೂಪದಲ್ಲಿ ಮಲಗಿರುವ ಅಮ್ಮನವರ ಮಹಿಮೆ ನೋಡುವುದಾದರೆ, ಒಮ್ಮೆ ಗ್ರಾಮದಲ್ಲಿ ಭಾರಿ ಬರಬಂತು. ಜನರು ಹಸಿವು ತಾಳಲಾರದೆ ದೇವಿಗೆ ಶರಣಾದರು. ಆಗ ದೇವಿ ತಾಯಿ ರೂಪದಲ್ಲಿ, ಅಂದರೆ ಮಕ್ಕಳಿಗೆ ಜನ್ಮ ನೀಡುವ ತಾಯಿಯ ರೂಪದಲ್ಲಿ ಮಣ್ಣು ಮೇಲೆ ಬಿದ್ದು ಮಲಗಿದಳು. ಹಾಗೆ ಮಲಗಿದ ಜಾಗವೇ ಇಂದು ದೇವರ ಮೂರ್ತಿ ನೆಲದ ಮೇಲೆ ಮಲಗಿರುವ ಗರ್ಭಿಣಿ ಮಹಿಳೆಯ ರೂಪದಲ್ಲಿ ಕಾಣಿಸುತ್ತದೆ. ಇದು ಈ ಕ್ಷೇತ್ರದ ವಿಶಿಷ್ಟತೆ. ಮಾತೆಯು ಭಕ್ತರಿಗೆ ನೀಡುವಂಥ ವರ ಏನೆಂದು ನೋಡುವುದಾದರೆ, ಗರ್ಭಧಾರಣೆ, ಸಂತಾನ ಪ್ರಾಪ್ತಿ, ಸುರಕ್ಷಿತ ಪ್ರಸವ ಹಾಗೂ ದೈವ ಅನುಗ್ರಹ ಸಿಗುತ್ತದೆ ಎಂದು ನಂಬಿಕೆ. ಜನರ ಹುಟ್ಟಿನಿಂದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕುಟುಂಬ ಕಲಹಗಳಿಗೆ ಪರಿಹಾರಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಪುಟ್ಲೂರು ಅಮ್ಮನವರ ವಿಶೇಷತೆ ಏನೆಂದರೆ, ದೇವಿಯ ಸನ್ನಿಧಾನದಲ್ಲಿರುವ ಮೂರ್ತಿಯಲ್ಲಿ ತಲೆ, ಹೊಟ್ಟೆ, ಕಾಲುಗಳವರೆಗೂ ಗರ್ಭಿಣಿ ಮಹಿಳೆ ಮಲಗಿರುವ ಆಕಾರ ಸ್ಪಷ್ಟವಾಗಿ ಕಾಣುತ್ತದೆ. ಪ್ರಸವದ ಸಮಯದಲ್ಲಿ ಬರುವ ನೋವುಗಳನ್ನು ತೆಗೆದು ತಾಯಿ ಮತ್ತು ಮಗುವಿಗೆ ಕಾಪಾಡುವ ಶಕ್ತಿ ಅಂಗಾಳಮ್ಮನಿಗೆ ಇದೆ ಎನ್ನುವ ನಂಬಿಕೆ ಜನರಲ್ಲಿ ಅಪಾರವಾಗಿ ಇದೆ. ಈ ಕಾರಣದಿಂದಲೇ ಈ ದೇವಿಯ ಶಕ್ತಿಯನ್ನು ತಿಳಿದವರು, ತಿಳಿಯಬೇಕಾಗಿರುವವರು, ತಿಳಿದುಕೊಳ್ಳುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನದಲ್ಲಿ ದರ್ಶನ ಪಡೆಯುತ್ತಾರೆ. ವಿವಾಹಿತ ದಂಪತಿಗಳು ಅನೇಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ದೇವರ ಮೊರೆ ಇಡುತ್ತಾರೆ. ತಮ್ಮ ಪ್ರಾರ್ಥನೆಯಲ್ಲಿ ಸಂತಾನ ಭಾಗ್ಯ ಕೂಡ ಒಂದಾದರೆ ಆ ದೇವಿಯು ಆ ಭಾಗ್ಯವನ್ನು ಕರುಣಿಸಿದಾಗ ಮತ್ತೆ ಸೀಮಂತದ ಸಮಯದಲ್ಲಿ ಬಂದು ಇಲ್ಲಿಯೇ ತಮ್ಮ ಸೀಮಂತದ ಸಂಭ್ರಮಾಚರಣೆಯನ್ನು ನೆರವೇರಿಸುತ್ತಾರೆ. ಅನೇಕ ಭಕ್ತರು ಪ್ರತಿ ವಾರ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇನ್ನು ಕೆಲವರು 9 ವಾರ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೀಗೆ ದೇವಿಯ ದರ್ಶನಕ್ಕೆ ಪಾತ್ರರಾಗಿ ತಮ್ಮ ಬೇಡಿಕೆಗಳನ್ನು ನೆರವೇರುತ್ತದೆ ಎಂಬ ನಂಬಿಕೆ ಅನೇಕ ಭಕ್ತಾದಿಗಳಲ್ಲಿ ಇದೆ. ಅನೇಕ ಭಕ್ತರು ಪ್ರತಿ 9 ವಾರ ತಣ್ಣೀರು ಬಟ್ಟೆಯಲ್ಲಿ ಈ ದೇವಸ್ಥಾನದ ಉರುಳು ಸೇವೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಇಲ್ಲಿನ ಜನರ ನಂಬಿಕೆ. ಈ ರೀತಿಯಾದಂತಹ ಪೂಜಾ ವಿಧಾನಗಳಿಂದ ಈ ದೇವಸ್ಥಾನ ಸಂತಾನ ಭಾಗ್ಯ ಪ್ರಾಪ್ತಿಯಲ್ಲಿ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಆಡಿ ಮಾಸ, ಅಂದರೆ ಜುಲೈ, ಆಗಸ್ಟ್ ಮತ್ತು ಪಂಗುಣಿ ಮಾಸ, ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ ಜಾತ್ರೆ ವಿಶೇಷತೆ ಪೂಜೆಗಳು ನಡೆಯುತ್ತದೆ. ಈ ರೀತಿಯಾದಂತಹ ವಿಶೇಷತೆಗಳಿಂದ ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯಲ್ಲಿರುವಂತಹ ಈ ಅಂಗಾಳಮ್ಮನ ದೇವಿಯ ದರ್ಶನ ಪಡೆಯುತ್ತಾರೆ. ವಿವಾಹಿತರು, ಸಂತಾನ ಭಾಗ್ಯ ಪ್ರಾರ್ಥನೆ ಮಾಡುವವರು ಮತ್ತು ಅನೇಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಈ ದೇವಸ್ಥಾನದ ಇತಿಹಾಸ, ಪುರಾಣ ಕಥೆ, ಮಾತೆಯವರ ವಿಶೇಷತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಹೀಗೆ ಜನರು ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಎಂದು ಟ್ರಾವೆಲಿಂಗ್ ಫುಡ್ ಕಡೆಯಿಂದ ನಾವು ಕೇಳಿಕೊಳ್ಳುತ್ತೇವೆ. ಹಾಗೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾರಿಗೆ ವ್ಯವಸ್ಥೆ ನೋಡುವುದಾದರೆ, ಈ ದೇವಿಯ ಮಹಿಮೆ ತಿಳಿದವರು ಎಲ್ಲ ದಿಕ್ಕಿನಿಂದಲೂ ಬರುತ್ತಾರೆ. ಆದರೆ ನಾವು ಟ್ರಾವೆಲಿಂಗ್ ಫುಡ್ ಕಡೆಯಿಂದ ಬೆಂಗಳೂರಿನಿಂದ ಇಲ್ಲಿಗೆ ಬರಲು ಯಾವ ರೀತಿಯ ಸಾರಿಗೆ ವ್ಯವಸ್ಥೆಯಲ್ಲಿ ಬರಬಹುದು ಎಂದು ನಾನು ಈಗ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ
ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಂದು ತಿಳಿಸುತ್ತಾ ನಾವು ಇಲ್ಲಿಗೆ ಬರಲು ಸಾರಿಗೆ ವ್ಯವಸ್ಥೆಯನ್ನು ನೋಡೋಣ ಬನ್ನಿ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿ ತಮಿಳುನಾಡಿಗೆ ಹೊರಡುವಂಥ ಅನೇಕ ಸಾರಿಗೆಗಳು ಸಿಗುತ್ತವೆ. ಅಲ್ಲಿ ಅರಕೋಣಂ ಬಸ್ ನಿಲ್ದಾಣಕ್ಕೆ ತಲುಪುವ ಟಿಕೆಟನ್ನು ತೆಗೆದುಕೊಳ್ಳಿ. ಅರಕೋಣಂಗೆ ತಲುಪಿದ ನಂತರ ನೀವು ಅರಕೋಣಂನಿಂದ ಪುಟ್ಲೂರು ದೇವಸ್ಥಾನಕ್ಕೆ ಸಾರಿಗೆ ವ್ಯವಸ್ಥೆಗಳು ಸಿಗುತ್ತವೆ. ಅಥವಾ ನೀವು ಏನಾದರೂ ಟ್ರೈನ್ ಮಾರ್ಗವಾಗಿ ಬರುವುದಾದರೆ ಅನೇಕ ಟ್ರೈನ್ಗಳು ತಮಿಳುನಾಡಿಗೆ ಹೋಗುತ್ತವೆ. ಅಲ್ಲಿ ನೀವು ಅರಕೋಣಂ ಜಂಕ್ಷನ್ನಲ್ಲಿ ಇಳಿದುಕೊಂಡರೆ ಅಲ್ಲಿಂದ ಮತ್ತೆ ಲೋಕಲ್ ಟ್ರೈನನ್ನು ಹತ್ತಬಹುದು. ಲೋಕಲ್ ಟ್ರೈನ್ ಪುಟ್ಲೂರಿಗೆ ಅನೇಕ ಟ್ರೈನ್ಗಳು ಇವೆ. ಅಲ್ಲಿ ನೀವು ಟ್ರೈನ್ ಹತ್ತಿದರೆ ಪುಟ್ಲೂರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದುಕೊಳ್ಳಬಹುದು. ಅಲ್ಲಿ ಇಳಿದುಕೊಂಡು ಕಾಲ್ನಡಿಗೆಯಲ್ಲಿ ಹೋದರೆ ಕೇವಲ ಒಂದು 7-8 ಅಥವಾ 10 ನಿಮಿಷದಲ್ಲಿ ನೀವು ದೇವಸ್ಥಾನವನ್ನು ತಲುಪುತ್ತೀರಿ. ಹೀಗೆ ದೇವಸ್ಥಾನ ತಲುಪುತ್ತಿದ್ದಂತೆ ಅನೇಕ ವ್ಯಾಪಾರಸ್ಥರು ನಿಮಗೆ ಪೂಜೆ ಸಾಮಗ್ರಿಗಳು ಹಾಗೂ ನೀವು ಬೇಕಾದಂತಹ ಪೂಜೆ ವಿಧಾನ ಕಾರ್ಯಕ್ರಮಗಳ ಅನೇಕ ವಸ್ತುಗಳನ್ನು ಖರೀದಿ ಮಾಡಿ ದೇವಿಗೆ ಪೂಜೆ ಸಲ್ಲಿಸಬಹುದು. ಈ ರೀತಿಯಾದಂತಹ ಅನೇಕ ಪೂಜಾ ಸಾಮಗ್ರಿಗಳನ್ನು ಅವರೇ ತಿಳಿಸುತ್ತಾರೆ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬಹುದೆಂದು. ಮತ್ತು 2-3 ಕಡೆ ವಿಚಾರಿಸಿ ನೀವು ಖರೀದಿಸಿ, ಏಕೆಂದರೆ ನಿಮಗೆ ಹಣ ಕೂಡ ಉಳಿತಾಯವಾಗಬಹುದು. ಹೀಗೆ ಪೂಜಾ ಸಾಮಗ್ರಿಯನ್ನು ಖರೀದಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ನಮ್ಮ ಟ್ರಾವೆಲಿಂಗ್ ಫುಡ್ ಮೂಲಕ ಹೇಳುತ್ತಿದ್ದೇವೆ. ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಪೂಜೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸಿಕೊಳ್ಳಿ ಎಂದು ಟ್ರಾವೆಲಿಂಗ್ ಫುಡ್ ಕಡೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಈ ನಮ್ಮ ಚಾನೆಲ್ನ ಮುಖ್ಯ ಉದ್ದೇಶ ಈ ರೀತಿಯಾದಂತಹ ಅನೇಕ ಜಾಗಗಳು, ಇತಿಹಾಸಗಳು, ಪುರಾಣಗಳು, ಕಥೆಗಳು ಹಾಗೂ ಅನೇಕ ರೀತಿಯಾದಂತಹ ಉಪಹಾರಗಳು, ಆಹಾರಗಳ ವಿಧಾನಗಳನ್ನು ತಿಳಿಸುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ಈ ನಮ್ಮ ಚಾನೆಲನ್ನು ನೀವು ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಅನೇಕ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ದೊರಕುತ್ತದೆ. ಹೀಗೆ ನಮ್ಮ ಅನೇಕ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ದೊರಕುತ್ತವೆ. ಅದನ್ನು ಕೂಡ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನೂ ಅನೇಕ ಈ ರೀತಿಯಾದಂಥ ವಿಡಿಯೋಗಳಿಗೆ ಕಾಯ್ತಾ ಇರಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ನಾವು ತಿಳಿಸುವಂಥ ದೇವಸ್ಥಾನಕ್ಕೆ ನೀವೇನಾದರೂ ಭೇಟಿ ನೀಡಿದ್ದರೆ ನಾವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೂ ಅತಿ ಹೆಚ್ಚು ವಿಡಿಯೋಗಳ ಮೂಲಕ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.